ನಮಗೆ ತುಂಬ ಖುಷಿ ಆಗ್ತಾ ಇರೋದು ಏನಂದರೆ ನಮ್ಮದು ಒಂದು ಕಂಟೆಂಟ್ ಡ್ರಿವನ್ ಸಿನಿಮಾ, ಒಂದು ಒಳ್ಳೆ ಕತೆ ಇರೋ ಸಿನಿಮಾ. ಸೊ ನಮಗೆ ಫ್ಯಾಮಿಲಿ ಓರಿಯೆಂಟೆಡ್ ಡೈಲಾಗ್ಸು ಆ ಥರ ಇದೆ. ಆ ಥರ ಡೈಲಾಗ್ಸ್ಗೆ ಶಿಲ್ಲೆ ಹೊಡಿತಾಯಿದ್ರು ಆಡಿಯನ್ಸು. ಸೊ ನಮ್ಮ ಡೈರೆಕ್ಟ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆ್ಯಂಡ್ ಎಲ್ಲರೂ ಕಣ್ಣಲ್ಲಿ ನೀರಿಟ್ಕೊಂಡು ಇಮೋಷ್ನಲ್ ಆಗಿ ಬಂದು ಹಾರ್ಟ್ ಫೆಲ್ಟ್ ಫುಲ್ ತುಂಬಿಸ್ಕೊಂಡು ಹಾರ್ಟ್ನ ಬಂದು ಹೇಳ್ತಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಆ್ಯಂಡ್ ಯೂಶ್ವಲಾಗಿ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಫ್ಯಾನ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ಇವತ್ತು ನಾನು ಎಷ್ಟೊಂದು ಜನ ದೊಡ್ಡವ್ರನ್ನ ನೋಡಿದೆ, ಅಜ್ಜಿ ತಾತ ಇದ್ದಾರೆ. ಆಮೇಲೆ ತುಂಬ ಖುಷಿ ಆಗ್ತದೆ ಈ ಥರ. ಹೌದು, ಎಲ್ಲರಿಗೂ ನೀವೇ ಹೇಳ್ತಾ ಇದ್ದೀರಾ ಸರ್, ನಮಗೆ ಖುಷಿ ಅದು. ಹೌದು. ಸೊ ಎಲ್ಲರಿಗೂ ತುಂಬ ಫೀಲ್ ಆಗಿದೆ ಸಿನಿಮಾ, ತುಂಬ ಟಚ್ ಆಗಿದೆ ಸಿನಿಮಾ. ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಹೌದು, ನಿಜ. ಆ್ಯಂಡ್ ಜನ ಒಪ್ಕೊಳ್ಳೋ ರೀತಿ ಇದೆಯಲ್ಲ ಈ ಸಿನಿಮಾನ, ಅದು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ನಮ್ಮ ಖುಷಿಯವ್ರಿಗೂ ಖುಷಿ ಆಗ್ತಿರ್ಬೇಕು. ನೀವು ಹೇಳಿ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸು, ಫ್ಯಾಮಿಲಿ ಒಪ್ಪಿಗೆ ಕೊಟ್ಬಿಟ್ರೆ ಇಡೀ ಫ್ಯಾಮಿಲಿನ ಕರ್ಕೊಂಡ್ಬಿಟ್ರೆ ಥಿಯೇಟ್ರಿಗೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಒಬ್ಬರು ಆ್ಯಕ್ಟರ್ಗೆ. ಅಂದರೆ ನಿನ್ನೆ ನಮಗೂ ಪ್ರೆಸ್ ಅವ್ರಿಗೆ ಇದು ಮಾಡಿದ್ವಿ, ಶೋ ಇತ್ತು. ಇವತ್ತು ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ, ನಮಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆ್ಯಂಡ್ ದೆನ್ ಎಲ್ಲ ಅಂದರೆ ನಾವು ಆರ್ಟಿಸ್ಟ್ಗೆ ಹೆಂಗೆ ಅಂದರೆ ಸೀನ್ ನಡಿಬೇಕಾದ್ರೆ ಬೇರೆಯವ್ರ ಮುಖ ನೋಡಿಕೊಂಡು ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಅವ್ರು ಅಳ್ತಿದಾರ ಅನ್ನೋದೇ ನಮ್ಗೆ ನೋಡೋದು ಕಾತುರದಿಂದನೇ ನಾವು ನೋಡ್ತಾ ಇದ್ವಿ. ಅದನ್ನು ನಾವು ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು ಸಕ್ಸೀಡ್ ಆಗಿದೆ. ಎಲ್ಲರ ಕಣ್ಣಲ್ಲೂ ಒಂದು ಹನಿ ಕಣ್ಣೀರಿಂಗ್ ಬಂದು ಹೋಯಿತು. ಸೊ ವಿ ಆರ್ ರಿಯಲಿ ಹ್ಯಾಪಿ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ. ಸನ್ ಆಫ್ ಮುತ್ತಣ್ಣ ಇವತ್ತಿಂದ ಎಲ್ಲ ಚಿತ್ರಮಂದಿರದಲ್ಲೂ ರಿಲೀಸ್ ಆಗಿದೆ. ಸಿನಿಮಾ ಇಡೀ ಫ್ಯಾಮಿಲಿ, ಚಿಕ್ಕ ಮಗುವಿಂದ ಅಜ್ಜಿವರೆಗೂ ಹೋಗಿ ವಯಸ್ಸಾದವ್ರವರೆಗೂ ಹೋಗಿ ಸಿನಿಮಾ ನೋಡ್ಕೊಂಡು ಬರುವಂಥ ಸಿನಿಮಾ ನಮ್ಮದು ಸನ್ ಆಫ್ ಮುತ್ತಣ್ಣ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಬೋದು. ಗೆದ್ದಿದ್ದೀವಿ, ನಿಜ ಗೆದ್ದಿದ್ದೀವಿ. ಆ್ಯಂಡ್ ಪ್ರಣಮ್ ಆ್ಯಸ್ ಯೂಶುವಲ್ ಅಮೇಝಿಂಗ್ ಆಗಿ ಸಖತ್ ಎಮೋಷ್ನಲ್ ಆಗಿ ಮಾಡಿದ್ದಾರೆ. ನಾನು ನೆನ್ನೆನೇ ನೋಡಿದ್ದು ಸಿನಿಮಾ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಳ್ಳೆ ಡಾನ್ಸರ್ ಕೂಡ, ಸಾಕಷ್ಟು ಒಳ್ಳೆ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಸೊ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಸಾಂಗ್ಸ್ಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಒಂದು ಸಾಂಗ್ ರಿಲೀಸ್ ಮಾಡಿಲ್ಲ, ಸೊ ಆ ಸಾಂಗ್ ಥಿಯೇಟ್ರಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಕಾಣಿಸ್ತದೆ. ನನಗೆ ಖುಷಿ ಆಯಿತು, ಇಷ್ಟು ಚೆನ್ನಾಗಿದೆ ಆ ಸಾಂಗ್ ಇದು ಅಂತ. ಸೊ ಎಲ್ಲರೂ ಬನ್ನಿ. ಸನ್ ಆಫ್ ಮುತ್ತಣ್ಣ ಇವಾಗ ನಮ್ದಲ್ಲ ನಿಮ್ಮದು. ಏನು ನೋಡಿದ್ದಾರೆ, ಅಪ್ಪ ಅಮ್ಮ ನೋಡಿದ್ದಾರೆ. ಅವರು ಜೋರಾಗಿ ಹೇಳ್ತಾ ಇದ್ರು ಪಾಪ ಅಪ್ಪ ಅಮ್ಮನ. ಹೇಳ್ತಾ ಇದ್ರು. ಸೊ ಅದೇ, ಸೊ ಇವಾಗ ಸನ್ ಆಫ್ ಮುತ್ತಣ್ಣ ಇಷ್ಟು ದಿನ ನಮ್ಮ ಸಿನಿಮಾ ಆಗಿತ್ತು, ಇವತ್ತಿಂದ ಜನರ ಸಿನಿಮಾ. ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀವಿ, ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ಗ್ಯಾರಂಟಿಯಿಂದ ಹೇಳ್ತೀನಿ. ಸೊ ಎಲ್ಲರೂ ಬನ್ನಿ, ಕುಟುಂಬದ ಜೊತೆ ಸನ್ ಆಫ್ ಮುತ್ತಣ್ಣನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಕೇಳಬೇಕು ಏನು ಅನ್ನಿಸ್ತು ನಿಮಗೆ ಅಂತ. ನಾವೇ ಮಾಡಿ ನಾವೇ ಹೇಳಿದ್ರೆ ಚೆನ್ನಾಗಿರುತ್ತಾ? ನೀವು ಗೆಲ್ತು ಅಂತ ಹೇಳ್ತಾ ಇದ್ದೀರಾ, ಅದು ಮುಖ್ಯ ನಮಗೆ. ಆದರೆ ನೀವು ಗೆಲ್ತು ಅಂತ ಹೇಳಿದ್ರಲ್ಲ, ಅದೇ ನನಗೆ ಖುಷಿ. ಏಕೆಂದರೆ ನಾವು ಅದನ್ನೇ ನೋಡಿ ಅದೇ ಭ್ರಮೇಲಿ ಇರ್ತೀವಿ. ನಮಗೂ ನಮ್ಗೆ ಚೆನ್ನಾಗೇ ಇರುತ್ತೆ. ಬಟ್ ನೀವು ಈಗ ಈ ಮಾತು ಹೇಳಿದ್ರಲ್ಲ ಖುಷಿ. ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ನೋಡಿದ್ರೆ ಖುಷಿ ಆಗ್ತಾ ಇದೆ. ಒಂದು ಫೀಲ್ ಗುಡ್ ಮೂವಿ ಕೊಟ್ಟಿದ್ದೀವಿ. ಆತ್ಮಸಾಕ್ಷಿ ಮೋಸ ಮಾಡ್ಕೊಳ್ದೇ ರೀತಿ ಪಿಕ್ಚರ್ ಮಾಡಿದ್ದೀನಿ ಅನ್ನೋದೊಂದು ಸಮಾಧಾನ ಇದೆ ಸತ್ಯವಾಗ್ಲೂ. ಅದು ಖುಷಿ ವಿಚಾರ. ಅವರು ಅದೇ ಹೇಳ್ತಾ ಇದ್ರು ಇವಾಗ, ನಗಿಸ್ತೀಯ ಅಳಿಸ್ತೀಯ ಹಿಂಗೆಲ್ಲ ಮಾಡ್ತೀಯಲ್ಲಪ್ಪ ಅಂತ. ಹಂಗಾಯಿತು. ಅದಕ್ಕೆ ಕಾರಣ ನಮ್ಮ ಬಾಸು, ನಮ್ಮ ಮೇಡಮ್ಮು, ಇವರಿಬ್ರಿಗಿನ್ನ ಮೀರಿ ರಘು ಸರು, ಮತ್ತು ನಮ್ಮ ಕ್ಯಾಮ್ರಾಮೆನ್ನು, ನಮ್ಮ ಟೀಮು ಎಲ್ಲ. ಆಮೇಲೆ ಪುರಾತನ ಫಿಲಮ್ಸು, ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಅದರಲ್ಲಿ ಎಸ್ಪೆಷಲಿ ಇನ್ನೊಬ್ರಿಗೆ ಸ್ಪೆಷಲ್ ಥ್ಯಾಂಕ್ಸು ದೇವರಾಜ್ ಸರ್. ಅವರಿಂದನೇ ಈ ಪಿಕ್ಚರು, ಅದಂತೂ ನಿಜ. ಅದು ಇಲ್ಲ ಈಗ ಅದನ್ನು ನಾನು ಆನೆಸ್ಟಾಗಿ ಹೇಳ್ತೀನಿ, 100 ದಿನ ಬೇಡ. ಯಾಕೆಂದರೆ ಈಗಿನ ಕಾಲದಲ್ಲಿ 100 ದಿನ ಹೋಗಲ್ಲ. ಬಟ್ 3 ವಾರ ಆಗಲಿ 4 ವಾರ ಆಗಲಿ 25 ದಿನ 50 ದಿನ ಮ್ಯಾಕ್ಸಿಮಮ್ಮು. ಅದರಲ್ಲಿ ಅಷ್ಟರೊಳಗಡೆ ಜನ ಬಂದು ಸಿನಿಮಾ ನೋಡಿ ತಂದೆ ತಾಯಿ ವ್ಯಾಲ್ಯೂ, ಸಂಬಂಧ ವ್ಯಾಲ್ಯೂ ಏನು ಅನ್ನೋದನ್ನು ತಿಳ್ಕೊಂಡ್ರೆ, ಅವ್ರು ಕೊಡೋ ರಿವ್ಯೂ ಇದೆಯಲ್ಲ, ಆನೆಸ್ಟ್ ರಿವ್ಯೂ, ಅದೇ ನಮ್ಗೆ ಸಾಕು. ಬಟ್ ನೋಡಲಿ ಸಿನಿಮಾ, ಜನ ಬೈದ್ರೂ ಪರವಾಗಿಲ್ಲ, ಹೊಗಳಿದ್ರೂ ಪರವಾಗಿಲ್ಲ, ಒಂದ್ಸಲ ನೋಡಲಿ. ಅವ್ರಿಗೆ ಏನು ಅನಿಸುತ್ತೆ ಮನಸ್ಸಿಗೆ ಅದನ್ನು ಹೇಳಲಿ. ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಟೀಮು. ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡಿ. ತುಂಬ ಸಂಬಂಧಗಳ ಮೌಲ್ಯ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಸರ್, ಇಷ್ಟು ದಿನ ಥಿಯೇಟ್ರಿಗೆ ವಯಸ್ಕರೇ ಬರ್ತೀರಿ, ಎಲ್ಲ ಪೋಷಕರು ಬಂದಿದ್ದಾರೆ ಈ ಸಿನಿಮಾಗೆ. ಈ ಪೋಷಕರಿಗೆ ಏನು ಹೇಳ್ತೀರಿ? ತುಂಬ ಖುಷಿ ಆಯಿತು. ನಾನು ಅದು ಹೇಳ್ತಾ ಇದ್ದೆ,
ಎಲ್ಲ ದೊಡ್ಡವರು ಬಂದು ಫಸ್ಟ್ ಹೋಗಿ ಯೂಶಲ್ ಫ್ಯಾನ್ಸ್ ಬರ್ತಾ ಇರಲ್ಲ ಡೈರೆಕ್ಟರ್. ಇವತ್ತು ಎಲ್ಲ ದೊಡ್ಡವರು, ಎಷ್ಟೊಂದು ದೊಡ್ಡವರು ಬಂದಿದ್ದಾರೆ, ಹೆಣ್ಮಕ್ಳು ಜಾಸ್ತಿ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಅವ್ರಿಗೆ ತುಂಬ ಖುಷಿ ಇದೆ ಸರ್. ಅವ್ರು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಪಾಪ ಅವರು ಅಳ್ತಾ ಇದ್ರು. ಸೊ ಅವ್ರು ಅಳ್ತಾರೆ, ನನಗೆ ಖುಷಿ ಆಗ್ತಾ ಇತ್ತು, ಅಪ್ಪ ಏನೋ ಕರೆಕ್ಟಾಗಿ ಮಾಡಿದ್ದೀನಿ ಕೆಲಸನ ಅಂತ. ಆಮೇಲೆ ಏಳುಮಲೆ ಟೀಮ್ ಬಂದಿತ್ತು, ಅವ್ರಿಗೂ ಹೇಳ್ತಾ ಅವರು ಕೂಡ ಖುಷಿಯಾಗಿ ಹೋದ್ರು. ಅದೊಂದು ನಮ್ಗೆ ಖುಷಿ. ರಾಣಾ ಅವ್ರಿಗೆ, ಪ್ರಿಯಾಂಕಾ ಅವ್ರಿಗೆ, ಆಮೇಲೆ ಪುನೀತ್ ಅವ್ರಿಗೆ, ಡೈರೆಕ್ಟರ್ಗೆ ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಇಟ್ಸ್ ಅ ಗ್ರೇಟ್ ಸಪೋರ್ಟ್. ರಾಣಾ ಅವರು ಏಳುಮಲೆ ಹೆಂಗೆ ಗೆದ್ದಿದ್ದೀವೋ ನಾವು ಹಂಗೆ ಗೆಲ್ಲಬೇಕಂತ ಇದ್ದೀವಿ. ಗೆಲ್ಲಿಸ್ತಾರೆ ಜನ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಗೆದ್ದೇ ಗೆಲ್ಲಿಸ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನೀವು ಆಲೆ ಗೆಲುವು ಸಿಕ್ತು ಅಂತ ಹೇಳಿದ್ರೆ ಅದೇ ಖುಷಿ ವಿಚಾರ. ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಖುಷಿ ಆಯ್ತು ಮೇಡಮ್, ನೀವು ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಕೆಲಸ ಮಾಡಿದ್ಯಾ ಅಂತ. ಥ್ಯಾಂಕ್ ಯು ಸೊ ಮಚ್. ನನಗೆ ತುಂಬ ಆ್ಯಕ್ಚುಲಿ ಇವತ್ತು ತುಂಬ ಖುಷಿ ಆಯಿತು. ಯಾಕೆಂದರೆ ಇವರು ಸಾರ್ ಹೇಳ್ದಂಗೆ ಎಲ್ಲ ಥರ ಆಡಿಯನ್ಸು ಬಂದಿದ್ದಾರೆ. ಆಮೇಲೆ ನಾನು ಆ್ಯಕ್ಚುಲಿ ಕೆಳಗಡೆ ವಾಚ್ ಮಾಡ್ತಾ ಇದ್ದೆ, ತುಂಬ ಜನ ಫೀಲ್ ಮಾಡ್ತಾಯಿದ್ರು. ಪ್ರಣಾಮ್ ಸರ್ ಇದು ಮಾಡಬೇಕಾದ್ರೆ ಅಯ್ಯೋ ಅವರ ಅಪ್ಪನ ನೆನೆಸ್ಕೊಂಡು ಎಷ್ಟು ಎಕ್ಸೈಟ್ ಆಗಿದ್ರೆ ನಾವೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ. ಒಂದಷ್ಟು ಜನನ ತುಂಬ ಫೀಲ್ ಮಾಡ್ತಾಯಿದ್ರು. ನಮಗೆ ತುಂಬ ಖುಷಿ ಆಯಿತು ಮೇಡಮ್. ಲೈಫಲ್ಲಿ ಇಂಥದ್ದೊಂದು ಸಿನಿಮಾ ಕೊಟ್ಟಿದ್ದೀವಲ್ಲ ಆಡಿಯನ್ಸ್ಗೆ, ಅದು ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದು ಈ ಫಸ್ಟ್ ಶೋನಲ್ಲಿ ಪ್ರೂವ್ ಆಗಿದೆ. ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಒಂದು ಥಿಯೇಟ್ರ್ ಸಿನಿಮಾ ನೋಡಿ. ಮತ್ತು ನಮ್ಮ ಡೈರೆಕ್ಟ್ರಿಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆಂದರೆ ಫಸ್ಟ್ ಸಿನಿಮಾ ನಮ್ಮದು. ಇಂಥದ್ದೊಂದು ಸಿನಿಮಾಗೆ ಕ್ಯಾಮ್ರಾ ವರ್ಕ್ ಮಾಡೋಕ್ಕಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಬೆಸ್ಟ್ ಆ್ಯಕ್ಚುಲಿ ಅವರೆಲ್ಲರೂ ಬೆಸ್ಟ್ ಫ್ರೆಂಡ್ ಥರನೇ ನೋಡೋದು, ಅದರಲ್ಲೇನು ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ನನಗೆ ಇನ್ನೊಂದು ಖುಷಿ ಏನಂದರೆ ನಮ್ಮ ಟೀಮಲ್ಲಿ ನಾವೊಂದು ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರ ಫ್ಯಾಮಿಲಿ, ಈ ಥರ ಟೀಮು, ಈ ಥರ ವರ್ಕ್ ಮಾಡಿದ್ದು ನಾನು ಎಲ್ಲೂ ಮಾಡಿಲ್ಲ. ಇದು ಫಸ್ಟ್ ಟೈಮ್. ನಾವು ಆ್ಯಕ್ಚುಲಿ ಡೈರೆಕ್ಟ್ರು ಸರ್ ನಾವು ಎಲ್ಲ ಒಂದು 10 ಇಯರ್ಸಿಂದ ಜೊತೆಲೇ ವರ್ಕ್ ಮಾಡ್ಕೊಂಬಂದಿದ್ದೀವಿ. ಹಂಗಾಗಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಆ್ಯಕ್ಚುಲಿ. ಆಮೇಲೆ ಮತ್ತು ನಮ್ಮ ಅರುಣ್ ಮತ್ತು ನಮ್ಮ ಆಕಾಶ್, ಅನು, ನಮ್ಮದು SRK ಟೀಮ್, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಪುರಾತನ ಫಿಲಮ್ಸ್ ನಮ್ಮ ಹರಿಪ್ರಸಾದ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಮತ್ತು ನಮ್ಮ ಪ್ರಣಾಮ್ ಸರ್ ಬಗ್ಗೆ ಅಂತ ನಾವು ಮಾತಾಡೋಂಗಿಲ್ಲ. ಯಾಕೆಂದರೆ ನಾವು ಸಿನಿಮಾ ಜರ್ನಿಯಿಂದ ಸ್ಟಾರ್ಟ್ ಮಾಡಿದ್ರೆ ಎಂಡಿಂಗ್ವರೆಗೂ ಇದ್ದಾರೆ, ಮುಂದೆನೇ ಇರ್ತಾರೆ. ಮತ್ತು ನಮ್ಮ ಖುಷಿ ಮೇಡಮ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಯಾಕೆಂದರೆ ಅವರು ನಮ್ಮ ಫ್ಯಾಮಿಲಿ ಥರನೇ ಇದ್ದರು, ತುಂಬ ಖುಷಿಯಾಗಿದ್ರು. ಅದು ನಾನು ಆ್ಯಕ್ಚುಲಿ ಬಿಫೋರೇ ಹೇಳಿದ್ದೀನಿ. ಅವರು ತುಂಬ ಅಟ್ಯಾಚ್ಮೆಂಟು ಈ ನಮ್ಮ ಸಿನಿಮಾಗೆ. ಬೇರೆ ಸಿನಿಮಾದಲ್ಲಿ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನಮ್ಮ ಸಿನಿಮಾದಲ್ಲಿ ಯಾಕೆಂದರೆ ನಮ್ದು ಈ ಸಿನಿಮಾದಲ್ಲಿ ನೋಡಿದ್ವಲ್ಲ, ಅವರು ಸಿನಿಮಾ ಅಂತ ನೋಡಿಲ್ಲ, ಒಂದು ಫ್ಯಾಮಿಲಿ ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ತುಂಬ ಖುಷಿಯಿಂದ ಮಾಡಿದ್ದಾರೆ. ಅದಕ್ಕೆ ಯಾವಾಗಲೂ ನಗ್ನಾಗ್ತಿರಲಿ, ಒಳ್ಳೆ ಸಿನಿಮಾ ಸಿಗಲಿ ನಮ್ಮ ಪ್ರಣಾಮ್ ಸರ್ಗೆ ಮತ್ತು ಖುಷಿ ಮೇಡಮ್ಗೆ ಅಂತ ಹೇಳ್ತಾ, ಮತ್ತು ರಂಗಾಯಣ ರಘು ಸರ್, ಯಾರು ಅರುಣ್ ಬೈಲಿ ಇಲ್ಲಿ, ನಮ್ಮ ಅರುಣ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂದರೆ ನಮ್ಮ ಅರುಣ್ 10 ಇಯರ್ಸಲ್ಲಿ ಮೇಕಪ್ ಆಗಿದ್ದಕ್ಕೆ ಇವತ್ತು ಥಿಯೇಟ್ರಲ್ಲಿ ಬಂದಿದ್ದಾರೆ. ಯಾಕೆಂದರೆ ಅರುಣ್ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ನಮ್ಮ ಇಡೀ ನಮ್ಮ SRK ಟೀಮನ್ನು ನಿಭಾಯಿಸ್ತಾ ಇರೋದೇ ನಮ್ಮ ಅರುಣು. ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದಾರೆ, ಜೊತೆಗೆ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ, ನೀವೆಲ್ಲ ನೋಡಿದ್ದೀರಾ. ಅವ್ರಿಗೆ ಒಂದು ತುಂಬ ಒಳ್ಳೆ ಸಿನಿಮಾ ಸಿಗುತ್ತೆ. ಆದರೆ ನೋಡೋಣ, ಬೇರೆ ಪ್ರೊಡಕ್ಷನ್ಗಳಿಂದ ಒಳ್ಳೆ ಸಿನಿಮಾ ಸಿಗಲಿ. ನಮ್ಮ ಡೈರೆಕ್ಟ್ರು ಹೇಳಿದ್ದಾರೆ ನೆಕ್ಸ್ಟು ಒಂದು ಒಳ್ಳೆ ಲೆವೆಲ್ಗೆ ನಿಲ್ಲಿಸ್ತೀನಿ ಅಂತ. ಹಾಗಾಗಿ ನಮ್ಮ ಅರುಣ್ ಚಕ್ರವರ್ತಿಯವರು ಮುಂದೆ ಒಳ್ಳೆ ಫ್ಯೂಚರ್ ವಿಲನ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತು